ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಪುನರ್ವಸು ನಕ್ಷತ್ರ ಭಾಳ ಜನಕ್ಕೆ ಶುಭಕಾರಕ ನಕ್ಷತ್ರಗಳಲ್ಲಿ ಇದು ಒಂದು ಅಂತೇಳಿ ಗೊತ್ತಿದೆ. ಆದರೆ ಶುಭಕಾರಕ ನಕ್ಷತ್ರ ಅಂತಿದ್ರೂ ಕೂಡ ಯಾಕೆ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾರೆ ಈ ನಕ್ಷತ್ರರು? ಕಾರಣ ಏನು? ಎಲ್ಲಿಂದ ಬಂತು ಸಮಸ್ಯೆಗಳಿಂದ ಬಂತು? ಒಂದು ಶುಭಕಾರಕ ನಕ್ಷತ್ರ ಅಂದ ತಕ್ಷಣವೇ ಅಲ್ಲಿ ಶುಭವೇ ನಡಿಬೇಕಲ್ವಾ, ಅಶುಭ ಯಾಕೆ ನಡೀತದೆ ಅಂತಕ್ಕಂಥದ್ದು ಹಲವಾರು ಜನಗಳ ಒಂದು ಪ್ರಶ್ನೆ ಆಗಿರ್ತದೆ. ಅದಕ್ಕೆ ಉತ್ತರವೇ ನಮ್ಮ ಕಾರ್ಯಕ್ರಮ. ಯಾಕಂದರೆ ನಮ್ಮ ಕಾರ್ಯಕ್ರಮದಲ್ಲಿ ಒಂದೊಂದು ವಿಚಾರಗಳನ್ನು ಕೂಡ ನಾವು ಕನೆಕ್ಟಿವಿಟಿ ಮಾಡಿ ಮಾತಾಡೋದಿದೆಯಲ್ವಾ, ಅದು ನಿಮ್ಮ ನೈಜ ಸ್ಥಿತಿಯನ್ನು ಬಹಳ ಸ್ಪಷ್ಟವಾಗಿ ತೋರಿಸ್ಕೊಡ್ತದೆ. ಯಾಕಂದರೆ ಎಲ್ಲರೂ ಹೇಳದೆ ಒಂದು, ಆದರೆ ಇಲ್ಲಿ ನಿಜಾಯಿತಿ ಇರ್ತಕ್ಕಂತಹ ಲೆಕ್ಕಾಚಾರವೇ ಒಂದು. ಇವ್ರು ಹೇಳ್ತಾ ಇರೋದೇ ಕರೆಕ್ಟಾಗಿದೆ, ಇದು ನನ್ನ ಜೀವನದಲ್ಲೂ ಕೂಡ ಇದೇ ರೀತಿ ಇದೆ ಅಂತಕ್ಕಂಥದ್ದು ನಿಮ್ಮ ಭಾವನೆಗೆ ಗೋಚರ ಆಗ್ತದೆ. ನಮಗೆ ಬೇಕಾಗಿರೋದು ಅದೇ. ಯಾಕಂದರೆ ಶಾಸ್ತ್ರ ಅಂತ ಬಂದಾಗ ನಾವು ಬರೀ ಪುಸ್ತಕದ ಬದನೆಕಾಯಿನ ಮಾತಾಡ್ಕೊಂಡ್ರೆ ಪ್ರಯೋಜನ ಆಗೋದಿಲ್ಲ. ಅದ್ರ ಒಳಗೆ ಇರತಕ್ಕಂತಹ ಒಳ ರಹಸ್ಯಗಳನ್ನು ಎತ್ತಿ ಹೇಳಿದಾಗ ನಮ್ಮ ಜೀವನದಲ್ಲಿ ಇದೇ ರೀತಿ ಒಂದು ಕನೆಕ್ಟಿವಿಟಿ ಆಗಿದೆ, ಇಂಥ ನೋವು ಆಗಿದೆ ಅಥವಾ ಇಂಥ ಅದೃಷ್ಟ ನಮಗಾಗಿದೆ ಅಂತಕ್ಕಂಥದ್ದು ನಮ್ಮ ಭಾವನೆಗೆ ಬಂದಾಗಲೇ ಅದು ನಿಜ ಸ್ಥಿತಿ ಗೊತ್ತಾಗ್ತಕ್ಕಂಥದ್ದು. ಎಸ್, ಹಿಂದೆ ಯಾರೋ ಮಾಡಿರ್ತಕ್ಕಂತಹ ಕೆಲವು ಕರ್ಮ ಫಲಗಳಿಗೆ ನಮ್ಮ ಜನ್ರೇಷನ್ ಕೂಡ ಒಳಗಾಗುತ್ತೆ ಅನ್ನೋದಕ್ಕೆ ನಮ್ಮಲ್ಲಿ ಹಲವಾರು ಪ್ರತ್ಯಕ್ಷ ಸಾಕ್ಷಿಗಳು ಇದ್ದಾವೆ. ಅಂತಂದರೆ ನಾವು ಏನು ಮಾಡಿರ್ತೀವೋ ಅದು ನಡೆಯುತ್ತೆ ಅಂತಕ್ಕಂಥದ್ದು. ಅಲ್ಲಿಗೆ ದೊಡ್ಡವರು ಒಂದು ಮಾತು ಹೇಳ್ತಾರೆ, ಉಪ್ಪು ತಿಂದನು ನೀರು ಕುಡಿಲೇಬೇಕು, ಮಾಡಿದುಣ್ಣೋ ಮಾರಾಯ ಅಂತೇಳಿ. ಹಾಗೆ ಈ DNA ಕನೆಕ್ಟಿವಿಟಿಲಿ ಬರ್ತಕ್ಕಂಥ ಹಲವಾರು ರಾಶಿಗಳು ನಾವು ಹಿಂದೆ ಓದ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪಾಪಗಳೇ ಹೊರತು ಬೇರೆ ಏನೂ ಅಲ್ಲ. ಅಲ್ಲಿಗೆ ಬರೀ ಪಾಪಗಳು ಮಾತ್ರ ಆಗುತ್ತಾ, ಬರೀ ಪುಣ್ಯಗಳಿಲ್ವಾ ಅಂತಂದಾಗ ಪುನರ್ವಸು ನಕ್ಷತ್ರ ಒಂದು ಅದ್ಭುತವಾಗಿರ್ತಕ್ಕಂತಹ ನಕ್ಷತ್ರ, ಗುರುವಿನ ನಕ್ಷತ್ರ. ಅಲ್ಲಿಗೆ ಗುರು ಪುನರ್ವಸು ನಕ್ಷತ್ರದಿಂದ ನಮ್ಗೆ ಏನು ಮಾಡ್ತಾನೆ, ಯಾವ ಸ್ಥಾನಗಳಿಗೆ ಬಂದಾಗ ಒಳ್ಳೇದು ಮಾಡ್ತಾನೆ. ಈಗಾಗಲೇ ನಿಮಗೆ ರಾಶಿ ಭವಿಷ್ಯದಲ್ಲಿ ಗುರು ಸಂಬಂಧಪಟ್ಟಂಥ ವಿಚಾರದಲ್ಲಿ ಈಗಾಗಲೇ ನಿಮಗೆ ಭಾಳಷ್ಟು ಮಾಹಿತಿ ಕೊಟ್ಟಿದ್ದೀವಿ ನೋಡಿ. ಈಗ ಗುರು ಕುಂಭದಲ್ಲಿದ್ದಾನೆ, 162 ದಿನಗಳ ಕಾಲ ಇರ್ತಾನೆ. ಅದರಿಂದ ದೃಷ್ಟಿಸಲ್ಪಟ್ಟಂತಹ ರಾಶಿಯವರಿಗೆ ಅಗಾಧವಾದಂತಹ ಯೋಗ ಭೋಗ ಭಾಗ್ಯಗಳಿದೆ, ತಗೊಳ್ಳಿ, ಯಾರು ಬೇಡ ಅಂತ ಹೇಳಿದ್ದು. ಆದರೆ ಕರ್ಮ ಫಲಗಳು ಕೂಡ ಕೆಲಸ ಮಾಡುತ್ತೆ ಅಂತಂದಾಗ ನಾವು ಈ ಕರ್ಮ ಫಲಗಳ ಬಗ್ಗೆ ಒಂದು ಜಾಗೃತಿನ ಉಂಟು ಮಾಡ್ಕೋಬೇಕು. ಅದೇನು ಕಾರಣ ಅಂತಂದರೆ, ಈಗ ಪುನರ್ವಸು ನಕ್ಷತ್ರ ಗುರುವಿನ ನಕ್ಷತ್ರ ಅಂತ ಹೇಳ್ತೀವಿ. ಗುರುವಿನ ನಕ್ಷತ್ರ ಆಗಿದ್ರೂ ಕೂಡ ಇದರ 3 ಪಾದಗಳೆಲ್ಲಿದೆ, ಮಿಥುನ ರಾಶಿನಲ್ಲಿದೆ. ಅಂದರೆ ಪುನರ್ವಸು ನಕ್ಷತ್ರ 1ನೇ ಪಾದ, 2ನೇ ಪಾದ, 3ನೇ ಪಾದ ಬಂದು ಮಿಥುನ ರಾಶಿನಲ್ಲೇ ಇರ್ತದೆ. ಚೆಕ್ ಮಾಡ್ಕೊಳ್ಳಿ ಬೇಕಂದ್ರೆ, ಯಾರ್ಯಾರ್ದು ಪುನರ್ವಸು ನಕ್ಷತ್ರ ಮಿಥುನ ರಾಶಿ, ಪುನರ್ವಸು ನಕ್ಷತ್ರ ಕಟಕ ರಾಶಿ. ಅಂದ್ರೆ ಅರ್ಥ ಏನು, 4ನೇ ಪಾದ ಬಂದು ಕಟಕ ರಾಶಿಗೆ ಬರ್ತದೆ. ಅಲ್ಲಿಗೆ ಬುಧ ಮತ್ತು ಚಂದ್ರ ಅಂತಕ್ಕಂತಹ ಮಿಥುನ ರಾಶಿ ಕಟಕ ರಾಶಿಯ ಮಧ್ಯಭಾಗದಲ್ಲಿ ಈ 3 ಪಾದ 4ನೇ ಪಾದ ಇರತಕ್ಕಂತಹ ಈ ಗುರುವಿನ ಅನುಗ್ರಹ ಪ್ರತಿಯೊಬ್ಬರಿಗೂ ಒಳ್ಳೇದು ಮಾಡ್ತದ? ನೀವು ತಿಳ್ಕೊಂಡಂಗೆ ಗುರುಗ್ರಹ ಪುನರ್ವಸು ನಕ್ಷತ್ರ ಶುಭವನ್ನೇ ತರ್ತದ ಅಂತಂದರೆ ಖಂಡಿತ ಇಲ್ಲ. ಯಾಕೆ ಅಂತಂದರೆ ಇದು ಲೆಕ್ಕಾಚಾರಗಳ ವೈವಿಧ್ಯತೆ ತಿಳ್ಕೊಂಡಾಗ ಯಾವ ರೀತಿ ಇದನ್ನು ಡಿವೈಡ್ ಮಾಡಲಾಗಿದೆ ಅವತ್ತಿನ ಕಾಲದಲ್ಲಿ ಅಂತಂದರೆ ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು. ಪುನರ್ವಸು ನಕ್ಷತ್ರ ಗುರುವಿನ ನಕ್ಷತ್ರ ಆಗಿದ್ರೂ ಕೂಡ ಈ ಪುನರ್ವಸು ನಕ್ಷತ್ರ ಶನಿಯ ಶಾಪವನ್ನು ಹೊತ್ಕೊಂಡು ಹುಟ್ಟಿರ್ತಕ್ಕಂಥ ನಕ್ಷತ್ರ ನೋಡಿ. ಪುನರ್ವಸು ನಕ್ಷತ್ರ ಗುರುವಿನ ನಕ್ಷತ್ರ ಆಗಿದ್ರೂ ಕೂಡ ಇದ್ರ ಮೇಲೆ ಶನಿಯ ಶಾಪ, ಶನಿಯ ಕರ್ಮ ಇದೆ ಅಂತ ಭಾಳ ಸ್ಪಷ್ಟವಾಗಿ ಹೇಳ್ತದೆ. ಅರರರೇ, ಗುರುಗೂ ಶನಿಗೂ ಭಾಳ ಗಳಸೆ ಕಂಠಸ್ಯ. ಅದೇಗೆ ಗುರು ಶನಿ ಹೆಂಗೆ ತೊಂದರೆ ಆಗ್ತದೆ ಅಂತಂದರೆ, ಮಾಡಿರೋ ಪಾಪ ಕರ್ಮಗಳು ಅದು ಎಂಥದ್ದೇ ಆಗಲಿ ಜೀವನದಲ್ಲಿ ವೀಕ್ಷಕರೇ, ನಾವು ಈ ಜನ್ಮದಲ್ಲೂ ಕೂಡ ಅದೇ ತಪ್ಪನ್ನು ನಾವು ಮಾಡ್ತಾ ಇದ್ದೀವಿ, ನಮಗೆ ಗೊತ್ತಿರಲ್ಲ. ಬಟ್ ಈ ಜನ್ಮದ ಪಾಪ ಕರ್ಮಗಳು ಮುಂದಿನ ಜನ್ಮಕ್ಕೆ ಆಸು ಹೋಗ್ತವೆ ಅಂತಂದರೆ ನಂಬೋದಕ್ಕೆ ಯಾರು ರೆಡಿ ಇಲ್ಲ. ಆದರೆ ಪ್ರಪಂಚದಲ್ಲಿ ಇವತ್ತು ನಡೀತಾ ಇದೆ, ಅದನ್ನು ಅನುಭವಿಸ್ತಾ ಇದ್ದೀರಾ ಅಂತಂದಾಗ ಅದನ್ನು ಪ್ರತ್ಯಕ್ಷವಾಗಿ ನೋಡಿದ್ರೆ ಕೂಡ ಪ್ರಾಮಾಣಿಸಿ ನೋಡಿದಾಗ ನಿಮ್ಗೆ ಅರ್ಥ ಆಗ್ತದೆ. ಎಸ್, ಜನ್ಮಾಂತರ ಈ ಕರ್ಮಗಳು ಅರಿತದೆ. ಆ ಕರ್ಮಗಳನ್ನು ಭೇದಿಸಿ ತೊಡೆದಾಕಿ ಅದನ್ನು ತಿರಸ್ಕಾರ ಮಾಡಿ ಯಾರು ಮುಂದೆ ಹೋಗ್ಲಿ ಸಾಧ್ಯ ಇಲ್ಲ ಅಂತೇಳಿ. ಅಲ್ಲಿಗೆ ಒಂದು ಗುರುವಿನ ನಕ್ಷತ್ರಕ್ಕೆ ಶನಿ ದೇವರ ಶಾಪ ಇದೆ ಅಂತಂದರೆ ಅಲ್ಲಿಗೆ ಆ ಗುರುವಿನ ಪುನರ್ವಸು ಮಾಡಿರ್ತಕ್ಕಂಥ ಏನು ಪಾಪ ಮಾಡಿದ್ರು, ಇದು ಯಕ್ಷ ಪ್ರಶ್ನೆ ಆಗ್ಬೋದು. ಅದು ಏನು ಪಾಪ ಅನ್ನೋದು ನಾನು ಹೇಳ್ಕೊಡ್ತೀನಿ. ಇವತ್ತು ಎಷ್ಟೋ ಜನ ಸಾಮಾಜಿಕ ಬದುಕಿನಲ್ಲಿ ಉದ್ಯೋಗ ವ್ಯವಹಾರ ಅಂತ ಏನೋ ಮಾಡೋಕ್ಕೆ ಹೋಗ್ತೀವಿ. ಯಾಕಂದರೆ ಹೊಟ್ಟೆಪಾಡು, ಉದರ ನಿಮಿತ್ತಂ ಬಹುಕೃತ ವೇಷಂ ಅಂತೇಳಿ ಹೊಟ್ಟೆಪಾಡಿಗೋಸ್ಕರ ನಾವು ಹಲವಾರು ಉದ್ಯೋಗಗಳನ್ನು ಆಯ್ಕೆ ಮಾಡ್ಕೊಳ್ತೀವಿ. ಆದರೆ ಎಲ್ಲೋ ಒಂದು ಕಡೆ ಎಲ್ಲ ಜನಕ್ಕಲ್ಲ, ಕೇವಲ ಕೆಲವು ಮಂದಿಗಳಿಗೆ
ಏನು ಮಾಡ್ತಾರೆ, ಬಾಸ್ ಸರಿ ಇಲ್ಲ, ಏನು ಟಾರ್ಚರ್ ಕೊಡ್ತಾನೆ ಗೊತ್ತಾ, ಏನು ಹಿಂಸೆ ಕೊಡ್ತಾನೆ ಗೊತ್ತಾ, ತಪ್ಪು ಮಾಡಲಿ ಚಿಂತೆ ಇಲ್ಲ, ಕತ್ತೆ ದುಡ್ದಂಗೆ ದುಡಿತೀನಿ ಬೆಳಗ್ಗೆ ಸಾಯಂಕಾಲ ತನಕ, ಆದ್ರೆ ಗುರ್ಸಲ್ಲ. ತಿರುಗಿ ಕೊನೆಗೆ ನೀನು ಕೆಲಸ ಮಾಡಿದ್ಯಾ, ನೀನು ಅದು ಮಾಡು, ನೀನು ಇದು ಮಾಡು, ನೀನು ಹಂಗೆ ಮಾಡಿಲ್ಲ, ನೀನು ಹಿಂಗೆ ಮಾಡಿಲ್ಲ, ನೋಡು ಅವ್ರು ಹಂಗೆ ಮಾಡಿದ್ದಾರೆ, ಅವ್ರಿಗಿಂತ ನೀನು ಹಿಂಗೆ ಮಾಡಿದ್ಯಾ ಕೀಳಗೆ ಅಂತೇಳಿ ನನ್ನ ಅವಮಾನ ಮಾಡೋದು, ನಿನ್ಸೋದು, ಅಪಮಾನ ಮಾಡೋದು, ತಿರಸ್ಕಾರ ಮಾಡೋದು, ಇನ್ನೊಬ್ಬರ ಮುಂದೆ ನನ್ನನ್ನು ತೆಗಳೋದು, ಇದನ್ನೇ ಮಾಡ್ತಿರ್ತಾರೆ. ನಂಗೆ ತಡ್ಕೊಳಕ್ಕಾಗ್ತಿಲ್ಲ ಅಂತ ಹೇಳ್ತಾರೆ. ಇದು ಒಂದು ಕಡೆ ಆದರೆ ಪರವಾಗಿಲ್ಲ, ಪಾಪ ಅವ್ನು ಬಾಸ್ ಸರಿ ಇಲ್ಲ ಅಂತ ಹೇಳ್ಬೋದು. ಈ ಮನುಷ್ಯ ಎಲ್ಲಿ ಹೋಯ್ತಾನೆ ಅಲ್ಲೆಲ್ಲ ಅವ್ನಿಗೆ ಅದೇ ಟಾರ್ಚರ್. ಇದಕ್ಕೇನು ಹೇಳ್ಬೋದು ಅಂದರೆ, ನೀನು ಹೋಗಿದ್ದ ಕಡೆ ಎಲ್ಲ ನಿನಗೆ ಅಂಥ ಕೀಳಾಗಿರತಕ್ಕಂಥ ಬಾಸೇ ಸಿಗ್ತಾನಾ? ಯಾಕೆ ಸಿಗ್ತಾನೆ? ಯಾವತ್ತಾದ್ರೂ ಪ್ರಶ್ನೆ ಮಾಡ್ಕೊಂಡಿದ್ದೀರಾ? ಇವತ್ತು ಸಮಾಜದಲ್ಲಿ ಭಾಳಷ್ಟು ಜನ ಈ ಪ್ರಶ್ನೆಯನ್ನು ನಮ್ಮ ಮುಂದೆ ಹಾಕ್ತಾರೆ. ಭಾಳಷ್ಟು ಜನ ಮೆಸೇಜ್ಗಳು ಕೂಡ ಮಾಡಿದ್ದೀರಾ. ಕೆಲಸದಲ್ಲಿ ನೆಮ್ಮದಿ ಕೊಡಲ್ಲ, ಅದೇ ಯಾವ ಜನದ ಪ್ರಾರಬ್ಧ ಕರ್ಮನ ನಮ್ಮ ಬಾಸು ಅವನು ಈ ಥರ ಟಾರ್ಚರ್ ಕೊಡ್ತಾನೆ ನಮಗೆ ಅಂತ ಭಾಳ ಜನ ಹೇಳ್ತಾರೆ. ಅದು ಸರ್ಕಾರಿ ಕೆಲಸ ಏನಂತಲ್ಲ, ಸರ್ಕಾರಿ ಕೆಲಸವನ್ನು ಸೇರಿಸಿ ಈ ಥರ ಕೆಲಸಗಳನ್ನು ಸೇರಿಸಿ ನಮ್ಗೆ ಇವತ್ತು ತುಂಬ ತೊಂದರೆಗಳು ಕೊಡ್ತಾರೆ ಅಂತ ಹೇಳ್ತಾರೆ. ಕಾರಣ ಏನು? ಭಾಳಷ್ಟು ಜನ ಎಷ್ಟೋ ಮೇಲಧಿಕಾರಿಗಳನ್ನು ತಮ್ಮ ದೇವರ ಭಾಗ ಒಂದು ಅವರೊಂದು ತುಂಬ ಒಳ್ಳೆ ಬಾಸ್ ಸಿಕ್ಕಿದ್ದಾರೆ ಅಂತೇಳಿ ಇವತ್ತು ಭಾಳ ಜನ ಕೊಂಡಾಡ್ತಾರೆ. ಹೌದು ಅಲ್ವೋ? ಯಾಕೆ ಒಬ್ರಿಗೆ ಒಳ್ಳೆ ಬಾಸ್ ಸಿಗ್ತಾರೆ, ಇನ್ನೊಬ್ರಿಗೆ ಕೆಟ್ಟ ಬಾಸ್ ಸಿಗ್ತಾರೆ? ಯಾಕೆ ಈ ಥರ ಸಿಗ್ತಾರೆ ಅಂತಂದರೆ, ಪುನರ್ವಸು ನಕ್ಷತ್ರಕ್ಕೂ ಟಾರ್ಚರ್ ಬಾಸ್ ಸಿಗೋದಕ್ಕೂ ಸಂಬಂಧ ಏನು ಅಂತ ಭಾಳ ಜನ ಪ್ರಶ್ನೆ ಮಾಡ್ಬೋದು. DNA ಕನೆಕ್ಟಿವಿಟಿನಲ್ಲಿ ವಿಶೇಷವಾಗಿ ಈ ನಕ್ಷತ್ರದವರು ಹಿಂದೆ ಬಾಸ್ ಆಗಿದ್ರಿ. ಏನಾಗಿದ್ರಿ? ಹಿಂದೆ ಬಾಸ್ ಆಗಿದ್ರಿ ಅಂದರೆ ಒಬ್ಬನ ಅಧಿಕಾರಿಯಾಗಿದ್ರಿ ನೀವು. ಆ ಅಧಿಕಾರದಲ್ಲಿ ದುರ್ಬಳಕೆಯನ್ನು ಮಾಡಿಕೊಂಡು ಇವತ್ತು ನಿಮ್ಮ ಬಾಸು ನಿಮ್ಮ ಮೇಲೆ ಹೆಂಗೆ ಟಾರ್ಚರ್ ಮಾಡ್ತಿದ್ದೀರಾ, ಅದೇ ಥರ ನೀವು ನಿಮ್ಮ ಕೈಗಳಿಗಿದ್ದಂತಹ ಹಲವಾರು ಜನ ಎಂಪ್ಲಾಯಿಗಳು, ಉದ್ಯೋಗಿಗಳನ್ನು ಟಾರ್ಚರ್ ಮಾಡಿ ಹಿಂಸೆ ಕೊಟ್ಟಂತಹ ಒಂದು ಪ್ರಾರಬ್ಧ ಕರ್ಮವೇ ಪುನರ್ವಸು ನಕ್ಷತ್ರಕ್ಕೆ ಶನಿಯ ಶಾಪವನ್ನು ಹೊತ್ಕೊಂಡು ಹುಟ್ಟಿ ಇವತ್ತು ನೀವು ಎಲ್ಲೇ ಒಬ್ಬ ಉದ್ಯೋಗಿಯಾಗಿ ಹೋದರೆ ನಿಮಗಲ್ಲಿ ಟಾರ್ಚರ್ ಬಾಸ್ ಸಿಗ್ತಕ್ಕಂಥದ್ದು. ಇದು ಪುನರ್ವಸು ನಕ್ಷತ್ರದವರಿಗೆ ಮಾತ್ರ. ಚೆಕ್ ಮಾಡ್ಕೊಳ್ಳಿಬೇಕು ಅಂದರೆ ಅಲ್ಲಿಗೆ ಈ ಕನೆಕ್ಟಿವಿಟಿಗಳೆಲ್ಲ ಇಷ್ಟು ಚೆನ್ನಾಗಿ ಕೆಲಸ ಮಾಡುತ್ತಾ ಅಂತಂದರೆ, ನಾನು ಅದಕ್ಕೆ ಮೊದಲನೇದಾಗಿ ಒಂದು ಮಾತು ಹೇಳಿದ್ದು, ಮಾಡಿದ್ದುಣ್ಣೋ ಮಾರಾಯ. ನಾವು ಏನು ತಪ್ಪನ್ನು ಮಾಡ್ತೀವಿ ಅದನ್ನು ಪುನಃ ನಮಗೆ ರಿಟರ್ನ್ ಕೊಡ್ತಾನೆ ದೇವರು. ಈ ಥರ ಹಲವಾರು ಕರ್ಮ ಫಲಗಳು ಈ DNA ಕನೆಕ್ಟಿವಿಟಿನಲ್ಲಿ ಮೊದಲೇ ಫಿಕ್ಸ್ ಆಗಿರೋದ್ರಿಂದ ಒಂದು ನಕ್ಷತ್ರಕ್ಕೆ ಒಂದು ಅಧಿದೇವತೆ ಗ್ರಹ, ಶುಭಕಾರ ಗ್ರಹ ಆಗಿದ್ರು ಕೂಡ ಅದ್ರ ಮೇಲೆ ಈ ಶನಿಯ ಕರ್ಮಫಲ ಬೀಳ್ತಕ್ಕಂಥದ್ದು. ಈ ಥರ ಹಲವಾರು ಘಟನೆಗಳನ್ನು ನಾವು ಹಿಂದಿನ ಜನ್ಮದಲ್ಲಿ ಮಾಡಿ ಸತ್ತು ಮತ್ತೆ ಹುಟ್ಟಿ ಮತ್ತೆ ಅದನ್ನು ನಾವು ತೀರಿಸಬೇಕು ಅಂತಕ್ಕಂಥ ಲೆಕ್ಕಾಚಾರಕ್ಕೋಸ್ಕರನೇ ನಮಗೆ ಈ ಥರ ಒಂದು ಕನೆಕ್ಟಿವಿಟಿಗಳು ನಮ್ಮ ಜೀವನದಲ್ಲಿ ಆಗ್ತದೆ. ಅಲ್ಲಿಗೆ ಶನಿನೇ ಯಾಕೆ ಇದು ಮಾಡಬೇಕು, ಬೇರೆ ಇನ್ಯಾರು ಸಿಕ್ಲಿಲ್ವಾ ಅಂತ ನೀವು ಪ್ರಶ್ನೆ ಮಾಡ್ಬೋದು. ಶನಿ ಅಂದರೆ ಕರ್ಮದೇವತೆ. ನಾವು ಟಾರ್ಚರ್ ಕೊಟ್ಟಿರೋದು ಎಲ್ಲಿ? ಕರ್ಮ ಭಾಗದಲ್ಲಿ ನಾವು ಟಾರ್ಚರ್ ಕೊಟ್ಟಾಗ ಕರ್ಮಭಾಗಿ ಇರ್ತಕ್ಕಂಥ ಶನಿ ಏನು ಮಾಡ್ತಾನೆ, ಅಲ್ಲಿ ನಿಮಗೆ ಉಲ್ಟಾ ಹೊಡೆದಿರ್ತಾನೆ. ಅದಕ್ಕೆ ಒಂದೊಂದು ಗ್ರಹಗಳ ಕಾರಕತ್ವಗಳು ಕೂಡ ವಿಶೇಷವಾಗಿ ನಿರ್ದಿಷ್ಟವಾಗಿ ಇಂಥದ್ದೇ ಗುಣನಡತೆಗಳನ್ನ ಹೊಂದಿದೆ ಅನ್ನೋದಕ್ಕೋಸ್ಕರನೇ ಉದ್ಯೋಗಕ್ಕೆ ಸಂಬಂಧಪಟ್ಟವನ ಕಾರಕತ್ವ ಹೊಂದಿರತಕ್ಕಂಥನು ಶನಿದೇವರು ಅಂತ ಹೇಳ್ತೀವಿ ನಾವು. ಮಾರ್ಗದರ್ಶನ ಆಗಿರ್ತಕ್ಕಂಥನು ಗುರು ಅಂತ ಹೇಳ್ತೀವಿ. ಅಲ್ಲಿಗೆ ಮಾರ್ಗದರ್ಶಕ ಆಗಿರ್ತಕ್ಕಂಥವನು ದಬ್ಬಾಳಿಕೆ, ದೌರ್ಜನ್ಯ, ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಟಾರ್ಚರ್ ಮಾಡಿದಾಗ ಏನಾಗುತ್ತೆ, ಇದೇ ಶನಿ ಏನಾಗ್ತಾನೆ, ಪರಿವರ್ತನೆ ಆಗ್ಬಿಡ್ತಾನೆ. ಆವಾಗ ಈ ಒಂದು ನಕ್ಷತ್ರದಲ್ಲಿ ಹುಟ್ಟುವಂಥ ಒಂದು ಸ್ಥಿತಿಯನ್ನು ತಂದುಕೊಡ್ತಾನೆ. ಅಲ್ಲಿಗೆ ಈ ಸ್ಥಿತಿ ತಂದುಕೊಟ್ಟಾಗ ಏನಾಗ್ತದೆ ಮುಂದೆ, ಯಾವ ವಿಚಾರಗಳಲ್ಲಿ ಇವರು ತಮ್ಮ ಒಂದು ನೋವುಗಳನ್ನು ತಿಂತಾರೆ ಅನ್ನೋದಕ್ಕೆ ಇವತ್ತು ನಾವು ನಕ್ಷತ್ರಾಧಿಪತಿ ಗುರು ತುಂಬ ಒಳ್ಳೆ ನಕ್ಷತ್ರ, ಈ ನಕ್ಷತ್ರ ಹುಟ್ಟುಬಿಟ್ರೆ ಆಗಾಗುತ್ತೆ, ಈಗಾಗುತ್ತೆ, ಒಳ್ಳೇದಾಗುತ್ತೆ ಅಂತ ಹೇಳ್ತಕ್ಕಂಥವ್ರಿಗೆ ಈ ಹಿಂದೆ ಈ ಮಾಡಿರ್ತಕ್ಕಂಥ ಪಾಪ ಕರ್ಮಗಳನ್ನು ತೀರಿಸೋದಕ್ಕೋಸ್ಕರನೇ ಅವನೇನು ಮಾಡ್ತಾನೆ, ಮಿಥುನ ರಾಶಿನಲ್ಲಿ 1, 2, 3 ಪಾದಗಳು, ಪುಷ್ಯ ನಕ್ಷತ್ರದಲ್ಲಿ 4ನೇ ಪಾದಗಳನ್ನು ಅವನೇನು ಮಾಡ್ತಾನೆ, ಕನೆಕ್ಟಿವಿಟಿ ಮಾಡಿ ಇಟ್ಬಿಡ್ತಾನೆ. ಆವಾಗ ಆ ಕನೆಕ್ಟಿವಿಟಿ ತಗೊಂಡಾಗ ಇಲ್ಲಿ ಮೊದಲನೇ ಭಾಗದಲ್ಲಿ ಗುರು ಮತ್ತು ಬುಧ ಸಂಯೋಗ ಆಗ್ತದೆ, 2ನೇ ಭಾಗದಲ್ಲಿ ಗುರು ಮತ್ತು ಚಂದ್ರನ ಸಂಯೋಗ ಆಗ್ತದೆ. ನೋಡಿ, ಗುರು ಮತ್ತು ಬುಧ ಸಂಯೋಗ ಆಯಿತು ಅಂದ ತಕ್ಷಣ ಇಲ್ಲಿ ನೀವು ಇನ್ನೊಂದು ಕ್ಯಾರೆಕ್ಟರ್ಸ್ನ ಅರ್ಥ ಮಾಡ್ಕೋಬೇಕು. ಗುರು ಅಂತಕ್ಕಂಥನು ಆಧ್ಯಾತ್ಮಿಕ, ಸ್ಪಿರಿಚುವಲ್, ಅವನೊಬ್ಬ ಅಡ್ವೈಸರ್, ಅವನೊಬ್ಬ ಮಂತ್ರಿ, ಮಾರ್ಗದರ್ಶಕ, ಅವನೊಬ್ಬ ಸ್ಪಿರಿಚುವಲ್ ಪರ್ಸನ್, ದೈವಿಕ ಅಂಶ ಇರತಕ್ಕಂತಹ ವ್ಯಕ್ತಿ. ಆದರೆ ಅಲ್ಲಿ ಬುಧನ ಸಂಯೋಗ ಆಯಿತು ಅಂತ ಬಂದಾಗ ಬುಧನ ಬುದ್ಧಿ ಏನು, ಈಗಾಗಲೇ ನಿಮ್ಗೆ ಹಿಂದಿನ ನಕ್ಷತ್ರಗಳು ಬಂದಾಗ ಹೇಳ್ಕೊಟ್ಟಿದ್ದೆ ನಿಮಗೆ. ಬುಧ ಅಂದರೆ ಏನು, ಮೈಂಡ್, ಬಿಸ್ನೆಸ್ ಮೈಂಡ್, ಕಮ್ಯುನಿಕೇಷನ್ ಮೈಂಡ್, ರಿಲೇಶನ್ಶಿಪ್ ಮೈಂಡ್, ಪಬ್ಲಿಕ್, ಈ ಥರ
ಹಲವಾರು ಲೆಕ್ಕಾಚಾರಗಳನ್ನು ಇಲ್ಲಿ ಕೊಟ್ಟಾಗ ಏನಾಗುತ್ತೆ, ಒಂದು ಕಡೆ ಆಧ್ಯಾತ್ಮಿಕ, ಒಂದು ಕಡೆಗೆ ಕಮರ್ಷಿಯಲ್, ಈ ಮೆಂಟಾಲಿಟಿ ಸೇರಿದಂಥದಕ್ಕೋಸ್ಕರನೇ ಗುರುಗೂ ಬುಧನಿಗೂ ಆಗಲ್ಲ ಅಂತೇಳಿ ಶಾಸ್ತ್ರ ಅವತ್ತಿನ ದಿವಸ ಉಲ್ಲೇಖ ಮಾಡಿಬಿಡ್ತು. ಆದರೆ ಈ 1, 2, 3 ಪಾದದಲ್ಲಿ ಯಾರು ಹುಟ್ಟಿರ್ತೀರ ಅವರ ಕನೆಕ್ಟಿವಿಟಿ ಬುಧನ ಜೊತೆ ಇತ್ತು ಅಂದಾಗ ಈ ಸ್ಪಿರಿಚುವಲ್ ಆಗಿರ್ತಕ್ಕಂತಹ ಗುರು, ಆಧ್ಯಾತ್ಮಿಕ ಗುರು ಏನಾಗ್ತಾನೆ, ಅವನು ಕನ್ವರ್ಟ್ ಆಗ್ಬಿಡ್ತಾನೆ, ನೆಗೆಟಿವ್ಗೆ ಕನ್ವರ್ಟ್ ಆಗ್ಬಿಡ್ತಾನೆ, ಕನ್ವರ್ಟ್ ಮಾಡಿಬಿಡ್ತಾನೆ ಬುಧ. ಅದಕ್ಕೆ ಈ ಒಂದು ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂತಹ ಹಲವಾರು ಜನ ಹಲವಾರು ಉದ್ಯಮಗಳನ್ನ, ವ್ಯಾಪಾರಗಳನ್ನ ಅಥವಾ ಉದ್ಯೋಗದಲ್ಲಿ ಮಾಡ್ತಾ ಬಂದಾಗ ಅವರು ಒಂದು ಸ್ವಲ್ಪ ವೇರಿಯೇಷನ್ಸ್ ಆಗಿಲ್ಲ, ಈ ಕಮರ್ಷಿಯಲ್ ಮೈಂಡನ್ನು ಅಪ್ಲಿಕಬಲ್ ಮಾಡ್ತಾರೆ ಬೇರೆಯವ್ರ ಮೇಲೆ. ಅದೇನೋ ಎಲ್ಲರೂ ತಡ್ಕೊಳ್ತಾರೆ ಅಂತ ಹೇಳಲಿಕ್ಕೆ ಆಗಲ್ಲ. ಕೆಲವು ತಡ್ಕೊಳ್ತಾರೆ, ಕೆಲವು ಬಿಟ್ಟೆ ಓಡೋಗ್ಬಿಡ್ತಾರೆ. ಬೇಡಪ್ಪ ನಿನ್ನ ಸವಾಸ, ಇನ್ನಿಲ್ಲ ಇನ್ನೊಂದು ಕಂಪ್ನಿ ಹೋಗ್ತೀವಿ ಅಂತೇಳಿ. ಆದರೆ ಅಲ್ಲಿ ಎಲ್ಲೋ ಒಂದು ಕಡೆ ಆ ಕಮರ್ಷಿಯಲ್ ಮೈಂಡ್ ಅಂತಕ್ಕಂಥದ್ದು ಆಧ್ಯಾತ್ಮಿಕ ಜೀವನದಲ್ಲಿ ವಾಸು ಹೋಗಾದಾಗ ಏನಾಗ್ತದೆ, ಇವತ್ತು ಭಾಳ ಜನ ಕಾವಿ ಬಟ್ಟೆ ಹಾಕೊಂಡು ಏನೇನು ಗಬ್ಬಿದೋಗಿದ್ದಾರೆ ಅಂತಕ್ಕಂಥ ನೋಡಿರ್ಬೋದು. ಅಲ್ಲಿಗೆ ಕಾವಿ ಬಟ್ಟೆ ಹಾಕೊಂಡು ಮಠಾಧಿಪತಿ ಆಗ್ತಕ್ಕಂಥದ್ದು ಒಂದು ಆಧ್ಯಾತ್ಮಿಕವಾಗಿರ್ತಕ್ಕಂತಹ ಒಂದು ಜಾಗ. ಅದರಲ್ಲಿ ಒಂದು ಸ್ವಲ್ಪ ದುಡ್ಡು, ಹಣಕಾಸು ಎಲ್ಲ ಮಾಡಿ ದುಡ್ಡು ಮಾಡೋಣ, ರಾಜಕಾರಣಿಗಳು ಸೇರಿಸ್ಕೊಳ್ಳೋಣ, ಹೋರಾಟ ಮಾಡೋಣ, ಅದು ಮಾಡೋಣ, ಕಮರ್ಷಿಯಲ್ ಥಿಂಗ್ ಬಂದಾಗ ಅದು ಬುಧನ ಕಾರಕತ್ವಕ್ಕೆ ಒಳಪಟ್ಟಿರ್ತಕ್ಕಂಥದ್ದು. ಅಲ್ಲಿಗೆ ಮಠಾಧಿಪತಿ ಕಮರ್ಷಿಯಲ್ ಆಗ್ತಿದ್ದೇನೆ ಅಂತಂದಾಗ ಅಲ್ಲಿ ಗುರು ಬುಧ ಸಂಯೋಗ ಆಯಿತು ಅಂತ ಅರ್ಥ. ಕುಟುಂಬದಲ್ಲೂ ಕೂಡ ಇದು ಅನ್ವಯ ಆಗ್ತದೆ, ಕೆಲಸ ಕಾರ್ಯದಲ್ಲೂ ಕೂಡ ಅನ್ವಯ ಆಗ್ತದೆ, ವ್ಯಾಪಾರ ಅಭಿವೃದ್ಧಿಯಲ್ಲೂ ಕೂಡ ಅನ್ವಯ ಆಗ್ತದೆ. ಆದರೆ ಅಲ್ಲಿಗೆ ಗುರುವಿಗೆ ಆಪೋಸಿಟ್ ಆಗಿರ್ತಕ್ಕಂತಹ ಈ ಗುಣ ನಡತೆಗಳು, ಬುದ್ಧಿಗಳು ಈ 1ನೇ ಪಾದ, 2ನೇ ಪಾದ, 3ನೇ ಪಾದವರೆಗೆ ಬರ್ತದೆ ಅಂತಾಗ ಅಲ್ಲೆಲ್ಲೋ ಒಂದು ಕಡೆ ಈ ಥರ ವ್ಯತ್ಯಾಸಗಳನ್ನ ನೋಡಲಿಕ್ಕೆ ನಮಗೆ ಸಿಗ್ತದೆ. ಆವಾಗಲೇ ಈ ಶಾಪಗಳಿಗೆ ನಾವು ಗುರಿ ಆಗ್ತಕ್ಕಂಥದ್ದು. ಇದಿಷ್ಟ ಆಯಿತು. ಇನ್ನು 4ನೇ ಪಾದ ಅಂತಕ್ಕಂತಹ ಈ ಕಟಕ ರಾಶಿಗೆ ಬಂದಾಗ ಏನಾಗ್ತದೆ, ಅಲ್ಲಿಗೆ ಗುರು ಚಂದ್ರ ಅಂತಕ್ಕಂಥ ಕಾಂಬಿನೇಷನ್. ಗುರು ಚಂದ್ರ ಕಟಕ ರಾಶಿಗೆ ಬಂದಾಗ ಏನಾಗ್ತದೆ ನೋಡಿ, ಇಲ್ಲಿ ಸ್ವಲ್ಪ ಅಧ್ಯಯನ ಮಾಡಬೇಕು. ನೋಡಿ, ಒಂದೊಂದು ರಾಶಿ ನಕ್ಷತ್ರಗಳಿಗೆ ಅದರದೇ ಆದಂಥ ಕೆಲವು ಗುಣನಡತೆಗಳನ್ನ ನೋಡ್ಬೋದು. ಈಗ ಬುಧ ಅಂದ ತಕ್ಷಣ ಅದು ಟೋಟಲಿ ಕಮರ್ಷಿಯಲ್ ಮೈಂಡ್ ಅಂತ ಹೇಳಿದೆ ಆಗಲೇ. ಈಗ ಕಟಕ ರಾಶಿ ಅಂತ ತಗೊಂಡಾಗ ಏನು, ಕಟಕ ಅಂದ್ರೆ ಏನು, ಏಡಿ ಏನು ಮಾಡ್ತದೆ, ಒಂದು ಕಡೆದಿಲ್ಲ ಲೇಡಿ ಕಾಲ್ ಬಿಡ್ತದೆ, ಗುಡು 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 ಅಂತ ಓಡೋಗ್ಬಿಡ್ತದೆ. ಅಲ್ಲಿಗೆ ಆ ಕಟಕ ರಾಶಿ ಓಡುವ ಗುಣವನ್ನು ಹೊಂದಿದೆ ಅಂತಂದಾಗ ಈ ಪುನರ್ವಸು ನಕ್ಷತ್ರ ಗುರುವಿನ ಒಂದು 4ನೇ ಪಾದ ಈ ಜಾಗದಲ್ಲಿ ಬಂದು ಬಿತ್ತು ಅಂದಾಗ ಇದು ಏನಾಗ್ತದೆ, ಹರಿಯುವ ನೀರಾಗ್ತದೆ ಅಂತ ಹೇಳ್ತದೆ. ಯಾಕೆ ಹೇಳಿ, ಕಟಕ ರಾಶಿ ಬಂದು ಜಲತತ್ವ ರಾಶಿ. ಏಡಿ ಓಡ್ತದೆ, ಅದು ಕಟಕ, ನಿಲ್ಲೋದಿಲ್ಲ ಒಂದು ಕಡೆ. ಅದು ನೋಡಿ, ಒಂದೊಂದು ಕ್ಯಾರೆಕ್ಟರಿಸ್ಟಿಕ್ಸ್ಗಳನ್ನು ಕೂಡ ನಾವು ಅವಲೋಕನೆ ಮಾಡ್ಕೊಂಡಾಗ ಒಂದು ಗ್ರಹ ಸಂಯೋಗ ಜೊತೆ ಸೇರಿದಾಗ ಅದರ ಬುದ್ಧಿಗಳನ್ನ ಪ್ರದರ್ಶನ ಮಾಡ್ತದೆ. ಇನ್ನೊಂದು ಜಲತತ್ವದ ಸಂಬಂಧಪಟ್ಟ ರಾಶಿ ಬಂದಾಗ ಇಲ್ಲಿ ಆ ಒಂದು ಪ್ರಾಣಿ ಅಥವಾ ಏನಿದೆ ಅದಕ್ಕೆ ಸಂಬಂಧಪಟ್ಟಂತ ಹೋಲಿಕೆಗಳನ್ನ ಮಾಡ್ತದೆ. ಹಾಗಿದ್ದಾಗ ಇಲ್ಲಿ ಗುರುಚಂದ್ರ ಅಂತಕ್ಕಂಥ ಸಂಯೋಗ ಒಂದು ಕಡೆಗಾದಾಗ ಅದ್ರ ಬುದ್ಧಿ ಬೇರೆ, ಗುರು ಬುಧ ಅಂತಕ್ಕಂಥ ಸಂಯೋಗ ಅಂದಾಗ ಅದರ ಒಂದು ಬುದ್ಧಿ ಬೇರೆ. ಈ ಥರ ಎಲ್ಲ ಆಗೋ ಒಂದು ಲೆಕ್ಕಾಚಾರಕ್ಕೆ ಎಲ್ಲೋ ಒಂದು ಕಡೆ ವ್ಯತ್ಯಾಸ ಆಗ್ತಕ್ಕಂಥದ್ದು ಈ ನಕ್ಷತ್ರದವರಿಗೆ ತಮ್ಮ ಒಂದು ಗುಣನಡತೆಗಳಲ್ಲಿ. ಅದಕ್ಕೆ 1ನೇ ಪಾದ ಇದ್ದಾಗ ಒಂಥರ ಬುದ್ಧಿ, 2ನೇ ಪಾದ ಇದ್ದಾಗ ಒಂಥರ ಬುದ್ಧಿ, 3ನೇ ಪಾದ ಇದ್ದಾಗ ಒಂಥರ ಬುದ್ಧಿ, 4ನೇ ಪಾದ ಅಂತ ಬಂದಾಗ ಅದು ಬೇರೆ ಥರ ಬುದ್ಧಿ. ಇವೆಲ್ಲ ನಾವು ಅವಲೋಕನ ಮಾಡ್ಕೊಂಡಾಗ ಸೃಷ್ಟಿಯಲ್ಲಿ ನಾವು ಹೇಗೆ ಸೃಷ್ಟಿಸಲ್ಪಟ್ಟಿದ್ದೀವಿ ಅನ್ನೋ ಲೆಕ್ಕಾಚಾರವನ್ನು ತಗೊಂಡಾಗ ಈ ಪ್ರಪಂಚದಲ್ಲಿ ಯಾರು ಅವ್ರ ಗುಣ, ಅವ್ರ ನಡತೆ, ಅವ್ರು ಇದನ್ನ ಮಾಡ್ಕೊಂಡು ಹುಟ್ಟಿದ್ದಾರೆ ಅಂತ ಹೇಳಿ ಬರೋದೇ ಇಲ್ಲ. ಆ ಹಿನ್ನೆಲೆಯಲ್ಲಿ ಇವರೆಲ್ಲ ಆಳ್ತಿರ್ತಾರೆ. ಆ ಆಳುವಂಥ ಸಂದರ್ಭದಲ್ಲಿ ಆ DNA ಕನೆಕ್ಟಿವಿಟಿ ನಾವು ಏನು ಶಾಪಗ್ರಸ್ತರಾಗಿ ನಾವು ಕೇಳ್ಕೊಂಡು ಬಂದಿದ್ದೀವಿ ಅದು ಈ ಜನ್ಮದಲ್ಲಿ ಕಂಟಿನ್ಯೂ ನಡ್ಕೊಂಡು ಹೋಗ್ತಾನೇ ಇರ್ತದೆ. ಅದು ಇದನ್ನ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ತಕ್ಕಂತಹ ಒಂದು ಮನಸ್ಥಿತಿಗೆ ಬರಬೇಕು. ಗ್ರಹ ಸ್ಥಿತಿಗಳು ಗ್ರಹ ನೆಲೆಗಳಲ್ಲಿ ಏರ್ಪಟ್ಟಾಗ ನಮ್ಮ ಜನ್ಮ ಕಾರಕತ್ವ ಗ್ರಹಗಳನ್ನ ಮೀರಿ ಆಯಾ ರಾಶಿಲಿ ಬಂದಂಥ ಗ್ರಹಗತಿಗಳು ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಾವೆಲ್ಲ ಒಂದು ಅವಲೋಕನ ಮಾಡಬೇಕು. ಆ ಅವಲೋಕನ ಮಾಡಿದಾಗ ಏನಾಗುತ್ತೆ, ಒಬ್ರು ಬುದ್ಧಿ ಇನ್ನೊಬ್ರಿಗೆ ಆಗೋದಿಲ್ಲ. ನನ್ನ ಬುದ್ಧಿನೇ ಬೇರೆ ಥರ, ಅವನ ಬುದ್ಧಿ ಬೇರೆ ಥರ ಅಂತಾರೆ. ಒಂದೇ ನಕ್ಷತ್ರ ಇದ್ರೂ 2 ಥರ ಗುಣನಡತೆಗಳನ್ನು ನಾವಿಲ್ಲಿ ಭಾಳ ಸ್ಪಷ್ಟ ನೋಡ್ಬೋದು. ಪುನರ್ವಸು ನಕ್ಷತ್ರ ಬುಧನ ಜೊತೆ ಸೇರಿದಾಗ ಬೇರೆ ಥರ, ಚಂದ್ರ ಜೊತೆ ಸೇರಿದಾಗ ಬೇರೆ ಥರ. ಈ ಥರ ಎಲ್ಲ ಲೆಕ್ಕಾಚಾರಗಳು ನೋಡ್ಕೊಂಡೋದಾಗ ನಾವು ಹಲವಾರು ಅಧ್ಯಯನ ಮಾಡಬೇಕಾಗ್ತದೆ. ಪುನರ್ವಸು ನಕ್ಷತ್ರ ಶ್ರೀರಾಮನ ನಕ್ಷತ್ರ. ಶ್ರೀರಾಮ ಯಾಕೆ ಕಾಡಿಗೆ ಹೋದ ಅನ್ನೋದಕ್ಕೆ ಎಷ್ಟೋ ಜನಕ್ಕೆ ಇವತ್ತು ಕೂಡ ಉತ್ತರ ಇಲ್ಲ. ಆದರೆ ಶ್ರೀರಾಮ ಕಾಡಿಗೆ ಹೋಗಿದ್ದು ಯಾಕೆ ಅಂತಂದರೆ ಚಾಲೆಂಜ್ಗೋಸ್ಕರ. ಆ ಚಾಲೆಂಜಲ್ಲಿ ಗೆಲ್ಲೋದಕ್ಕೋಸ್ಕರ ಶ್ರೀರಾಮ ಕಾಡಿಗೆ ಹೋದ. ಕಾಡಿಗೆ ಕಳಿಸಿದ್ದು ಯಾರು ಅಂದರೆ ಶನಿದೇವರು.
ಯಾಕಂದರೆ ಶನಿದೇವರ ಶಾಪ ಅದ್ರ ಮೇಲೆ ಇರೋದ್ರಿಂದ ಅದು ಭಗವಂತನನ್ನು ಕೂಡ ಬಿಡಲಿಲ್ಲ ಅನ್ನೋದಕ್ಕೆ ಪುರಾಣ ಪುಣ್ಯ ಕಥೆಗಳು ನಡೆದಿದೆಯೋ ಇಲ್ಲ ಗೊತ್ತಿಲ್ಲ. ಆದರೆ ಆ ನಿಜ ಸ್ಥಿತಿ ಅಂತಕ್ಕಂಥದ್ದನ್ನ ಕೂಡ ಇವತ್ತು ಕೂಡ ನಾವು ಅನುಭವಿಸ್ತಾ ಇದ್ದೀವಿ. ಅಂತಂದರೆ ಇವತ್ತು ಪುನರ್ವಸು ನಕ್ಷತ್ರದವರು ಸ್ವಲ್ಪ ಕೆಲಸ ಕಾರ್ಯಗಳಲ್ಲಿ ಆಲಸ್ಯತನ, ಮಂದತ್ವ, ನಿಧಾನಗತಿ, ನೋಡೋಣ ಅಂತಕ್ಕಂಥ ಧೋರಣೆ ಇವೆಲ್ಲವನ್ನು ಕೂಡ ಅಳವಡಿಸ್ಕೊಂಡಿದ್ರು ಕೂಡ ಕೆಲಸ ಸಿಕ್ಕಾಗ ಮಾತ್ರ ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂತಹ ಯೋಗ ಫಲವನ್ನು ಹೊಂದಿರ್ತಾರೆ. ಆದರೆ ನಾನು ಹೇಳಿದಂತಹ ಈ ಶನಿದೇವರ ಒಂದು ಕರ್ಮ ಶಾಪ ಏನಿದೆ ಅದನ್ನು ಪರಿವರ್ತನೆ ಮಾಡ್ಕೊಳ್ಬೇಕು ಈ ಜನ್ಮದಲ್ಲಿ ಅಂತಂದಾಗ ಪುನರ್ ನಕ್ಷತ್ರದಲ್ಲಿ ಯಾರ್ಯಾರು ಹುಟ್ಟಿದ್ದಾರೆ ಅವರೆಲ್ಲ ಕೂಡ ಭಾಳ ವಿಶೇಷವಾಗಿ ರಾಮಾಯಣವನ್ನು ಕೇಳಬೇಕು. ನೋಡಿ ಎಷ್ಟು ಅದ್ಭುತವಾಗಿದೆ. ಅಯ್ಯೋ ನಮ್ಮದೇ ದೊಡ್ಡ ರಾಮಾಯಣ ಮನೆಯಲ್ಲಿ ಆಫೀಸಲ್ಲಿ ಅಂತ ಅನ್ಕೋಬೇಡಿ. ಆ ರಾಮಾಯಣ ಬೇರೆ, ಈ ರಾಮಾಯಣ ಬೇರೆ. ಇದು ಭಗವಂತನ ರಾಮಾಯಣ ಏನಿದೆ ಆ ರಾಮಾಯಣವನ್ನು ನೀವು ಎಷ್ಟು ಕೇಳ್ತೀರಾ ಅಷ್ಟು ಆ ಪುನರ್ ನಕ್ಷತ್ರ ಅಂತಕ್ಕಂಥದ್ದು ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಆಕ್ಟಿವೇಟ್ ಆಗ್ತದೆ. ಯಾಕಂದರೆ ಒಂದು ಕೆಲವು ಪರಿಹಾರಗಳು ನಿರ್ದಿಷ್ಟವಾಗಿ ಇದೇ ರೀತಿ ಇರ್ತದೆ ಅಂತಂದಾಗ ಅದನ್ನು ಬೇರೆ ಯಾವುದಕ್ಕೂ ಹೋಲಿಕೆ ಮಾಡ್ಕೊಳ್ಳೋದಲ್ಲ. ಇಲ್ಲ ನಾವು ಸೀರಿಯಲ್ ನೋಡ್ಬಿಟ್ಟಿದ್ದೀವಿ, ನಾವು ಪುಸ್ತಕನೇ ಓದಿ ಕುಡಿದು ಬಿಟ್ಟಿದ್ದೀವಿ ಅನ್ನಲ್ಲ. ಆಗಾಗ 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 ಒಂದೊಂದು ಅಧ್ಯಯನಗಳನ್ನು ಮಾಡ್ತಾ ಇರಬೇಕು. ಒಂದು ಶ್ರೀರಾಮನ ದೇವರ ದರ್ಶನವನ್ನು ಆದುವ ಸಾಧ್ಯವಾದಷ್ಟು ಮಂಗಳವಾರ ದಿವಸ ಮಾಡ್ತಾ ಬರಬೇಕು, ಅಥವಾ ಗುರುವಾರ ದಿವಸ ನೀವು ಮಾಡ್ತಾ ಬರಬೇಕು. ಯಾರಿಗೆ? ಅವರನ್ನು. ಅದಾದ ಮೇಲೆ ಗುರುವಾರ ದುರ್ಗಾ ಆರಾಧನೆಯನ್ನು ಮಾಡ್ಕೊಳ್ತಾ ಬಂದರೆ ಭಾಳ ಅದ್ಭುತವಾದಂಥ ಯೋಗ ಫಲಗಳು ನಿಮಗೆ ಸಿಗ್ತಾ ಬರ್ತದೆ. ಜೊತೆಗೆ ಆರೋಗ್ಯ ಸಮಾಚಾರದಲ್ಲಿ ಒಂದಷ್ಟು ವ್ಯತ್ಯಾಸಗಳು ಆಗೋದ್ರಿಂದ ನೀವು ಪ್ರತಿ ಸೋಮವಾರ ಗುರುಗಳಿಗೆ ಅಥವಾ ಜೀವ ಸಮಾಧಿಯಾಗಿರ್ತಕ್ಕಂಥ ಗುರುಗಳಿಗೆ ಆದಷ್ಟು ನಡ್ಕೊಳ್ತಕ್ಕಂಥದ್ದು ನಿಮ್ಮ ಈ ಪುನರ್ವಸು ನಕ್ಷತ್ರದ ಪ್ರಾಬ್ಲಮ್ಗಳು ಏನಿದ್ದಾವೆ ಆ ಪ್ರಾಬ್ಲಮ್ಸ್ಗಳೆಲ್ಲ ನಲ್ಲಿಫೈ ಆಗ್ತಾ ಬರ್ತದೆ. ಮತ್ತು ಒಂದು ಜೀವ ಚೈತನ್ಯ ಸಿಗ್ತಾ ಬರ್ತದೆ. ಈ ನಕ್ಷತ್ರ ಆಗ್ತಕ್ಕಂತಹ ಒಂದು ಕೆಲಸದಲ್ಲಿ ತೊಂದರೆಗಳು ಅಥವಾ ಕೆಲಸದ ಅಧಿಕಾರಿಯಿಂದ ತೊಂದರೆ ಆಗ್ತಕ್ಕಂಥ ಎಲ್ಲ ಬಾಧೆಗಳು ಕೂಡ ಕ್ರಮೇಣ ನಿವೃತ್ತಿ ಆಗ್ತಾ ಬರ್ತದೆ. ಆದರೆ ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರ ಕ್ರಿಯೆಗಳನ್ನು ನಾವು ಅನವರತವಾಗಿ ಬಳಕೆ ಮಾಡ್ಕೊಳ್ತಕ್ಕಂಥದ್ದು ಶಾಸ್ತ್ರಾಧಾರಿತವಾಗಿ ಅಥವಾ DNA ಅಸ್ಟ್ರಾಲಜಿ ಈ ನಕ್ಷತ್ರ ಆಧಾರಿತವಾಗಿ ನಾವು ಕರ್ಮಫಲ ಸವಿಸೋದಕ್ಕೆ ಪ್ರಯತ್ನ ಪಡಬೇಕೇ ಹೊರತು ನಾವು ಹುಟ್ಟುಬಿಟ್ಟಿದ್ದೀವಿ ಅದು ನಡೆದು ಬಿಡುತ್ತೆ ಅಂತಕ್ಕಂಥ ಮನೋಭಾವನೆಯನ್ನು ಬಿಟ್ಟು ಬಿಡಬೇಕು. ಜೊತೆಗೆ ಈ ಸರ್ವಿಸ್ ಸಂಬಂಧಪಟ್ಟಂಥ ಕೆಲಸ ಕಾರ್ಯಗಳು ತೊಡಗಿಸ್ಕೊಳ್ಬೇಕು. ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೊಳಕ್ಕೆ ಹೋಗಬಾರ್ದು. ಮಾರ್ಗದರ್ಶನ ಮಾಡಬೇಕು. ಯಾರೋ ಒಬ್ರು ಗೈಡೆನ್ಸ್ ಬರ್ತಾರೆ, ನನಗೆ ಈ ಸಮಸ್ಯೆ ಇದೆ ಅಂತ ಆ ಗೈಡ್ ಮಾಡ್ತಾ ಬರಬೇಕು. ಅದಕ್ಕೆ ಈ ತಾರೀಕಲ್ಲಿ LIC ಏಜೆಂಟ್ಸ್ಗಳು ಮತ್ತು ಈ ಕನ್ಸಲ್ಟೆನ್ಸಿ ಆಫೀಸ್ ಇರ್ತಕ್ಕಂಥವ್ರು, ತುಂಬ ಜನ ಅಸ್ಟ್ರಾಲಜರ್ಸ್ಗಳು, ತುಂಬ ಜನ ಪುರೋಹಿತ ವರ್ಗ ಸಂಬಂಧ ಇರ್ತಕ್ಕಂಥವ್ರು, ತುಂಬ ಜನ ಈ ಆಧ್ಯಾತ್ಮಿಕವಾದಂತಹ ಮಠಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಮಾರ್ಗದರ್ಶಕರು, ಚಿಂತಕರು ಮತ್ತು ಲೇಖಕರು ಇವರೆಲ್ಲ ಇರೋದ್ರಿಂದ ಪ್ರತಿಯೊಂದು ಹಂತದಲ್ಲೂ ಕೂಡ ಸೇವೋ ಮನೋಭಾವನೆಯನ್ನು ಅಳವಡಿಸ್ಕೊಂಡಾಗ ಮಾತ್ರ ಈ ಶನಿ ಕರ್ಮದೇವತೆ ಅಂತಕ್ಕಂಥದ್ದು ನಿಮಗೆ ಪರಿವರ್ತನೆಗಳನ್ನು ಆಗ್ತಾನೆ. ಇಲ್ಲ ಅಂದಾಗ ಮಾನಸಿಕವಾದಂತಹ ವೇದನೆಗಳನ್ನು ಚುಚ್ಚಿ ಕೊಳ್ತಾ ಇರ್ತಾನೆ. ಕೆಲವು ಆತ್ಮಸಾಕ್ಷಿ ವಿರುದ್ಧವಾಗಿ ಕೆಲಸ ಮಾಡ್ಲಿಕ್ಕೆ ಒಪ್ಪೋದಿಲ್ಲ. ಕೆಲವರು ಮಾಡಿಬಿಟ್ಟು ಆತ್ಮಸಾಕ್ಷಿನ ಕುಂತ್ಕೊಳ್ಳೋ ಪ್ರಯತ್ನ ಪಡ್ತಾರೆ. ಆದರೆ ಅದು ಸಾಧ್ಯ ಆಗೋದಿಲ್ಲ. ಬೇರೆ ಏನೇನೋ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡಿಬಿಡ್ತಾರೆ. ಇವೆಲ್ಲ ಒಂದಷ್ಟು ಭಾವನೆಗಳು ಆ ಸಂಬಂಧಪಟ್ಟಂಥ ನಕ್ಷತ್ರಕ್ಕೆ ಅಂದರೆ 1, 2, 3, 4ನೇ 3ನೇ ಪಾದಕ್ಕೆ ಒಂದು ಹಂತ ಆಯಿತು ಅಂದಾಗ 4ನೇ ಪಾದದ ಸಂಬಂಧಪಟ್ಟಂಥ ಲೆಕ್ಕಾಚಾರಕ್ಕೆ ಕಟಕ ರಾಶಿ ಸಂಬಂಧಪಟ್ಟಂಥ ಶನಿಯ ದೃಷ್ಟಿ ಪರಿಪೂರ್ಣವಾಗಿ ಬೀಳೋದ್ರಿಂದ ಒಂದಷ್ಟು ಮಾನಸಿಕವಾದಂಥ ಜರ್ಜರತೆಯಿಂದ ಈ ನಕ್ಷತ್ರವರು ನರಳ್ತಾರೆ. ಅದಕ್ಕೆಲ್ಲ ಅವಕಾಶ ಮಾಡಿಕೊಡ್ದಂಗೆ ಹಿಂದೆ ಏನೋ ಗೊತ್ತಿಲ್ಲ ಮಾಡಿಬಿಟ್ಟಿದ್ದೀವಿ, ಆದರೆ ಅದು ಪುನರಾವರ್ತನೆ ಆಗದೇ ಇರೋ ಥರ ಈ ರೀತಿ ಎಲ್ಲ ಕರ್ಮಗಳನ್ನ ಮಾಡ್ಕೊಳ್ತಾ ಬಂದಾಗ ನಮಗೂ ಕೂಡ ಈ ಜನ್ಮದಲ್ಲೇ ಅದರ ಬಿಡುಗಡೆ ಪ್ರಾಪ್ತಿಯಾಗಿ ನಾವು ಕೂಡ ಸುಖ ಸಂತೋಷವಾಗಿ ಈ ನಕ್ಷತ್ರದಲ್ಲಿ ಬದುಕ್ತೀವಿ, ಬಾಳ್ತೀವಿ, ಒಳ್ಳೆಯದಾಗ್ತದೆ. ಇದು ನೋಡ್ಕೊಳ್ಳಿ, ಒಳ್ಳೆಯದಾಗಲಿ.